ತಗೊಂಡಂತಹ ನಿರ್ಧಾರಗಳು. ಸರ್, ತಾವು ಯುದ್ಧದಲ್ಲಿ ಭಾಗವಹಿಸಿದ್ದೀನಿ ಮೇಡಮ್. 1919 ಕಾರ್ಗಿಲ್ನಲ್ಲಿ ನಾನು ಐ ಪಾರ್ಟಿಸಿಪೇಟ್ ಆಗಿಲ್ ಯುದ್ಧನಲ್ಲಿ. ಏನಾಗುತ್ತೆ, 1971ನಲ್ಲಿ ನಾನು ಇದು ಸಿಚುವೇಶನ್ ನಾನು ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ನಾನು ಕಾಂಗ್ರೆಸ್ನೆಲ್ಲ ಬಿಜೆಪಿ ನಾನೆಲ್ಲ ನ್ಯೂಟ್ರಲ್ ಪರ್ಸನ್, ನಾನು ಮಿಲಿಟರಿ ಅವರು ಯಾವಾಗ ನ್ಯೂಟ್ರಲ್ ಪರ್ಸನ್ ಆಗಿದ್ರೆ. 1970ನಲ್ಲಿ ಒಂದು ಯುದ್ಧ ಆಗಿತ್ತು, ಎಲ್ಲರಿಗೂ ಗೊತ್ತು, ಇಂಡೋ ಪಾಕ್ ವಾರ್ ಅಂತ, ಬಾಂಗ್ಲಾದೇಶಕ್ಕೆ ರಿಲೀವ್ ಮಾಡೋಕ್ಕೆ. ಆ ಟೈಮ್ನಲ್ಲಿ ಈಸ್ಟ್ ಪಾಕಿಸ್ತಾನ ಅಂತ ಹೆಸರು. ಆ ಟೈಮ್ನಲ್ಲಿ ಸಿವಿಲ್ ಸಿಚುವೇಶನ್ನಲ್ಲಿ ಮಾನಿಕ್ ಶಾ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದಾರೆ. ಅವರು ಕೇಳಿದ್ದಾರೆ ಅವರು ಏನು ಮಾಡಬೇಕು ಅಂತ. ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಕೇಳ್ತಾರೆ, ಏನು ಪ್ರೈಮ್ ಮಿನಿಸ್ಟರ್ ವಿ ಆರ್ ನಾಟ್ ರೆಡಿ ಅಂತ ಹೇಳ್ತಾರೆ. ಆ ಸಿಚುವೇಶನ್ ಅಲ್ಲಿ ಯಾಕೆ ಅವರ ಒಪಿನಿಯನ್ ತಗೊಳ್ತಾ ಇದ್ರೆ, ಈ ಚೀಫ್ ಆಫ್ ಆರ್ಮಿ ಆಕ್ಚುಯಲ್ ಸಿಚುವೇಶನ್ ಪೊಸಿಷನ್ ಗೊತ್ತು, ಇವರು ಜಸ್ಟ್ ವೇಟ್, ವಿ ಆರ್ ನಾಟ್ ಪ್ರಿಪೇರ್ಡ್. ಅಲ್ಟಿಮೇಟ್ಲಿ ನೋ ಚೀಫ್ ಆಫ್ ಆರ್ಮಿ ಸ್ಟಾಫ್ ಸೆಡ್ ಐ ಆಮ್ ರೆಡಿ ನೌ we are ready. First we am not ready. I am not ready. Ready ಆದ್ಮೇಲೆ ಪ್ರಧಾನಿಗಳು ಡಿಸಿಷನ್ ತಗೊಳ್ತಾರೆ. When you are ready we will attack. The idea of war is we should win. When we are ready, we are prepared, then we will attack. Then they have taken some time. ಸಿಚುವೇಶನ್ ಅಲ್ಲಿ ಸರ್, ಆರ್ಮಿ ಚೀಫ್ ಜೊತೆಗೆ ಪ್ರಧಾನಮಂತ್ರಿಗಳು ಡೈರೆಕ್ಟ್ ಕನ್ವರ್ಸೇಷನ್ ಅಲ್ಲಿ ಇರ್ತಾರೆ. ಅದಕ್ಕೆ ಅದನ್ನ ಇವರು ಮೆನ್ಷನ್ ಮಾಡಿರೋದು. ಐ ಅಪ್ರೋಚ್ಡ್, ನಾನು ಅಪ್ರೋಚ್ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ ಡಿಸಿಷನ್ ತಗೊಳ್ಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಚೀಫ್ ಆರ್ಮಿ ಸ್ಟಾಫ್ ಒಪಿನಿಯನ್ ತಗೋಬೇಕು. ಚೀಫ್ ಆರ್ಮಿ ಸ್ಟಾಫ್ ಇಸ್ ನಾಟ್ ರೆಡಿ. ಆ ಪ್ರಾಸೆಸ್ ನಡೀಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಡೆಸಿಷನ್ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರಬಹುದು ಡೈರೆಕ್ಟಿವ್. ಆ ಪ್ರಾಸೆಸ್ ನಡೀಲಿಲ್ಲ, ಐ ವಾಸ್ ಅಬಂಡನ್ ಅಂತ ಹೇಳ್ತಾ ಇರೋದು ಅವರು. ಬಟ್ ಅದಕ್ಕೆ ಬಹಳಷ್ಟು ವಿದೇಶಾಂಗ ನೀತಿಗಳು ಅಡ್ಡಿ ಆಗಿದ್ವು. ಮತ್ತೆ ಇದು ಶಸ್ತ್ರಾಸ್ತ್ರಗಳನ್ನ ಬಳಸುವಂತಿಲ್ಲ. ಸೊ ಹೆಂಗ್ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಮೀವುಲ್ಲಾ ಅವ್ರು ಹೇಳ್ತಾ ಇದ್ರು. ಸರ್, ಯಾವ ತರ ಚೈನಾದವ್ರು ಪ್ರವೋಕ್ ಮಾಡಿದ್ರು? ಈಗ ಶಸ್ತ್ರಾಸ್ತ್ರ ಬಳಸಂಗಿಲ್ಲ ಅಂತ ಅದು ಓಕೆ, ಎರಡು ದೇಶಗಳ ನಡುವೆ ಅದು ಯಾಕೆ ಅಂತಂದ್ರೆ ಕ್ಯಾಸುಯಾಲಿಟೀಸ್ ಆಗಬಾರ್ದು, ಮತ್ತೆ ಎರಡು ದೇಶಗಳ ನಡುವಿನ ಸಂಬಂಧ ಬಿಗಡಾಯಿಸಬಾರ್ದು. ಮತ್ತೆ ಅವರು ಮನುಷ್ಯರು ತಾನೆ, ಆರ್ಮಿನವರು ಮನುಷ್ಯರೇ ಇರ್ತಾರೆ, ಅವರಿಗೂ ಕುಟುಂಬಗಳಿರ್ತವೆ, ಮಕ್ಕಳಿರ್ತವೆ, ಎಲ್ಲವೂ ಇರ್ತವೆ. ಈಗ ಶಸ್ತ್ರಾಸ್ತ್ರ ಬಳಸಬಾರ್ದು ಅಂತ ದಪ್ಪ ಇದಕ್ಕೆ ಕೊರಡಿಗೆ ಮುಳ್ತಂತಿ ಸುತ್ತಿದ್ದಾರೆ. ಮುಳ್ತಂತಿ ಸುತ್ತಿ ಇಷ್ಟಿಷ್ಟುದ್ದ ಮುಳ್ಳು, ವಿಶೇಷವಾದ ಮುಳ್ಳು ಸುತ್ತಿ ಹೊಡೆದ್ರೆ, ಇಂಡಿಯನ್ ಸೋಲ್ಜರ್ಸ್ ಲಾಸ್ಟ್ ಟೈಮ್ ಹೊಡೆದಿರೋದನ್ನ ಆ ದೇಹಗಳು ನೋಡಿದ್ರೆ ಜರ್ಜರಿತ, ಕಣ್ಣು, ಕಿವಿ, ಮೂಗು, ಬಾಯಿ ಯಾವುದೂ ಇಲ್ಲ, ಅಷ್ಟು ಭೀಕರ. ಇದು ಯಾವ ಶಸ್ತ್ರಾಸ್ತ್ರ ಕಾಯ್ದೆ ಉಲ್ಲಂಘನೆ? ಇದು ಯಾವ ಅಗ್ರಿಮೆಂಟ್? ನರಿ ಬುದ್ಧಿ ಅಲ್ವಾ ಸರ್? ನರಿನ ಅರ್ಥ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಸೈನಿಕರು ಸಹ ನೂರಾರು ಚೈನಾ ಸೈನಿಕರನ್ನ ಹೊಡೆದು ಉಳಿಸಿದ್ದಾರೆ. ಅದು ಬಟ್ ಅವರು ಏನು ಲೂಯಿ ಅಂತ ಏನ್ ಜನರಲ್ ಮೇಜರ್ ಚೈನಾದವ್ರು ಇದ್ದಾರೆ, ಅವರು ಯಾವುದೇ ಕಾರಣಕ್ಕೂ ವರದಿ ಇಲ್ಲ, ಯಾರು ಸತ್ತಿಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಅವರು. ಅಲ್ಲಿ 100ಕ್ಕೂ ಹೆಚ್ಚು ನೂರಾರು ಸಾವಾಗಿದೆ. ಆಮೇಲೆ ಮೇಡಮ್ ಚರ್ಚೆ ಆಗಿಲ್ಲ, ಸರ್ಕಾರದ ಜೊತೆ ಪ್ರಧಾನಮಂತ್ರಿಗಳ ಹತ್ರ ಚರ್ಚೆ ಆಗಿಲ್ಲ ಅಂತ ಹೇಳೋದು ನಿಜವಲ್ಲ ಶುದ್ಧ ಸುಳ್ಳು. ಆಂತರಿಕವಾಗಿ ಚರ್ಚೆ ಇರ್ತದೆ, ಅದೆಲ್ಲ ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ. ಇಂಥ ಗಂಭೀರವಾದಂತ ವಿಚಾರ. ಮೇಡಮ್ 8:25ಕ್ಕೆ ಮೇಡಮ್ CDS ಅವರಿಗೆ ಇವರಿಂದ, ನಮ್ಮ ಯಾರೋ ನರವಣೆ ಅವರಿಂದ ನಮ್ಮ ಇವ್ರಿಗೆ ಬಿಪಿನ್ ರಾವತ್ ಅವರಿಗೆ CDS ಅವರಿಗೆ ಫೋನ್ ಹೋಗಿದೆ. ಫೋನ್ ಹೋದ ನಂತರ ತಕ್ಷಣ ವಿದೇಶಾಂಗ ಸಚಿವರು ಜೈಶಂಕರ್ ಅವರು, ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಆಂತರಿಕವಾಗಿ ಚರ್ಚೆ ಮಾಡಿ ಪ್ರಧಾನಮಂತ್ರಿ ಅವರಿಗೂ ಸಹ ಗಮನಕ್ಕೆ ತಂದು, ತದನಂತರ 9:15ಕ್ಕೆ ರಾಜತಾಂತ್ರಿಕವಾದಂಥ ನಿರ್ಧಾರ ವಿದೇಶಾಂಗ ನೀತಿಗಳ ಪ್ರಕಾರ 9:15ಕ್ಕೆ ಜನರಲ್ ಮೇಜರ್ ಜನರಲ್ ಲೂಯಿ ಅವರು ಫೋನ್ ಮಾಡಿ ಅವರ ಒಂದು ವ್ಯವಸ್ಥೆಗೆ ಚೈನಾ ಸೈನಿಕರು ನೀವು ಹೊರಗಡೆ ಬನ್ನಿ, ಆ ರೀತಿ ಮಾಡಬೇಡಿ ಅಂತೇಳಿ. ಅದಾದ್ಮೇಲೆ ಇದೇ ನರವಣೆ ಅವರು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 1 ಇಂಚು ಸಹ ನಮ್ಮ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ, ನಮ್ಮ ಜಾಗ ನಾವು ರಿಸ್ಟೋರ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಬಟ್ ಅಲ್ಲಿ ಕ್ಯಾಶುಯಾಲಿಟೀಸ್ ಆಗಿದೆ, ಅದರಿಂದ ಡೆಫಿನೆಟ್ಲಿ ಅದ್ರ ಮುಂದೆ ಅಲ್ಲಿ ಏನಾಯ್ತು ಅನ್ನೋದಲ್ಲ. ಈಗ ನೋಡಿ, ಪರ್ಫಾರ್ಮೆನ್ಸ್ ಆಫ್ ಸೀನಿಯರ್ ಲೀಡರ್ಶಿಪ್ ಅಲ್ಲಿ ಆರ್ಮಿ ಕಮಾಂಡ್ರು, ಕೋರ್ ಕಮಾಂಡರು, GOC, ಚೀಫ್ ಆರ್ಮಿ ಸ್ಟಾಫ್, NHG, ಅಜಿತ್ ದೋವಲ್ ಅವರು, ಜೈಶಂಕರ್ ಅವರು, ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು, ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇಷ್ಟಿರ್ತವೆ, ಹಂತಗಳು ಇರ್ತವೆ. ಆ್ಯಂಡ್ ಯೂಶಲಿ ನಾವು ನಮ್ಮ ರಕ್ಷಣಾ ಕ್ಷೇತ್ರ, ಅದರಲ್ಲೂ ಕೂಡ ಶತ್ರು ದೇಶಗಳ ವಿರುದ್ಧ ನಾವು ಇವತ್ತು ಪ್ರಧಾನಮಂತ್ರಿಯವರನ್ನು ಯಾಕೆ ಒಪ್ಕೊಳ್ತೀವಿ, ಪ್ರಧಾನಮಂತ್ರಿಗಳನ್ನು ಯಾಕೆ ನಾವು ಇಷ್ಟು ಪ್ರೀತಿ ಮಾಡ್ತೀವಿ ಅಂತಂದರೆ, ಅವರು ತೆಗೆದುಕೊಳ್ಳುವ ಕೆಚ್ಚೆದೆಯ ನಿರ್ಧಾರಗಳು, ಚುನ್ಕೆ ಮಾರುಂಗ, ಗುಸ್ಗೆ ಮಾರುಂಗ, ಇವೆಲ್ಲವೂ ಕೂಡ ನಮಗೆ ಇನ್ಸ್ಪಿರೇಷನ್. ಬಟ್ ಚೈನಾ ವಿಚಾರದಲ್ಲಿ ಆ ರೀತಿಯಾದಂತಹ ಕೆಚ್ಚೆದೆಯ ನಿರ್ಧಾರದಲ್ಲಿ ಎಲ್ಲೋ ಒಂದು ಕಡೆ ಹಿಂದೇಟ ಹಾಕಿದ್ರ ಅನ್ನೋದು ಇವತ್ತಿನ ಈ ಚರ್ಚಾ ವಿಷಯ. ದಿ ಸೇಮ್ ಪಾಯಿಂಟಲ್ಲಿ ಅಗ್ನಿವೀರ್
ಅಗ್ನಿಪಥನ ಬಗ್ಗೆನೂ ಅವ್ರು ಏನು ಬರ್ದಿದ್ರಂತೆ. ನೇಮಕ ಆಗ್ತಾ ಇದ್ದಿದ್ದು. ಆಕ್ಚುಲಿ ಯಾವಾಗನೂ ಒಂದು ಬುಕ್ ಬರ್ದಿದ ಮೇಲೆ ಅದು ಪರ್ಮಿಷನ್ಗೋಸ್ಕರ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಕಳಿಸಬೇಕು. ಪ್ರಶ್ನೆ ಸರ್ 2015-16 ಅಗ್ನಿಪಥ್ ಯೋಜನೆ ಜಾರಿಯಿಂದ ಸೇನೆಯ ಜೊತೆಗೆ ಸಂಪೂರ್ಣವಾಗಿ ಸೇನೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತಾವು ಹೇಳಿದ್ರಿ ಸರ್, ಇಂದಿರಾ ಗಾಂಧಿ ಅವರು ಒಪಿನಿಯನ್ ತಗೊಂಡಿದ್ದಾರೆ. ಅದೇ ರೀತಿ ಸೇನೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸೇನೆಯ ಜೊತೆ ಇನಫ್ ಡಿಸ್ಕಷನ್ಸ್ ಮಾಡಬೇಕಾಗತ್ತೆ. ಈ ಅಗ್ನಿಪಥ್ ಯೋಜನೆಯಲ್ಲಿ ಅಗ್ನಿವೀರ್ಗಳ ನೇಮಕ ವಿಚಾರದಲ್ಲಿ ಸೇನೆಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಇಷ್ಟು ದುರ್ಬಲವಾದಂಥ ನಿರ್ಧಾರ ಬೇಡ ಅನ್ನುವಂತಹ ಅಪೋಸಿಷನ್ ಇತ್ತು. ಆದರೂ ಕೂಡ ರಾಜಕೀಕರಣಗೊಳಿಸಿದ್ರು ಇದನ್ನ ಅನ್ನೋ ವಿಚಾರನ ಅವ್ರು ಆ ಬುಕ್ ನಲ್ಲಿ ಮೇನ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಏನಂದ್ರೆ 2 ಪಾಯಿಂಟ್ಸ್ ಮೇಜರ್. ಏನಂದ್ರೆ ಒಂದು ಅಗ್ನಿಪಥ್ ಸ್ಕೀಮ್ ಬಗ್ಗೆ ಅವ್ರು ಏನು ಬರ್ದಿದ್ರು, ಅದು ಸ್ವಲ್ಪ ಅಗೇನೆಸ್ಟ್ ಗವರ್ಮೆಂಟ್ ಬಗ್ಗೆ ತೂರ್ತು. ಸೇನಾ ಮುಖ್ಯಸ್ಥರ ಸಲಹೆಯನ್ನ ಗಾಳಿಗೆ ತೂರ್ತು ಸರ್ಕಾರ. ಆ ಪಾಯಿಂಟ್ ಅವ್ರಿಗೂ ಅಬ್ಜೆಕ್ಷನ್ ಮಾಡಬೇಡಿ ಎಸ್ ಸರ್. ಅದರಲ್ಲಿ ಮೈನ್ ಪಾಯಿಂಟ್ಸ್ 2 ಪಾಯಿಂಟ್ಸ್ ಮೇಲೆ ಅದು ಅಬ್ಜೆಕ್ಷನ್ ಬಂದಿದೆ. ಒಂದು ಅಗ್ನಿಪಥ್ ಸ್ಕೀಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಅದು ಬರ್ದಿದ್ರು, ಅದು ಸ್ವಲ್ಪ ಗವರ್ಮೆಂಟ್ಗೆ ಅಗೇನೆಸ್ಟ್ ಇದೆ ಅಂತ ಅದಕ್ಕೆ ಅದು ಹೋಲ್ಡ್ ಮಾಡಿದ್ದಾರೆ. ಇನ್ನೊಂದು ಲಾಸ್ಟ್ ಟೈಮ್ನಲ್ಲಿ ಗಾಲ್ವಾನ್ ವ್ಯಾಲಿನಲ್ಲಿ ಏನು ಆಗಿತ್ತು ಅದರಲ್ಲಿ ಸ್ವಲ್ಪ ಡಿಲೇ ಮಾಡಿದ ಡಿಸಿಷನ್, ಅದು ಆ 2 ಪಾಯಿಂಟ್ಗೋಸ್ಕರ ಅದು ಹೋಲ್ಡ್ ಮಾಡಿದ್ದಾರೆ. ಪಬ್ಲಿಷ್ ಮಾಡೋಕ್ಕೆ ಮುಂಚೆ ಪ್ರತಿಯೊಂದು ಬುಕ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಹೋಗುತ್ತೆ, ಅಲ್ಲಿ ಸ್ಕ್ರೂಟಿನಿ ಆಗುತ್ತೆ. ಆ ಸ್ಕ್ರೂಟಿನಿ ಆದಮೇಲೆ ಅದು ಮತ್ತೆ ಹೋಮ್ ಮಿನಿಸ್ಟ್ರು ಡಿಫೆನ್ಸ್ ಮಿನಿಸ್ಟರ್ ಎರಡು ಪರ್ಮಿಷನ್ಗಳು ಆಮೇಲೆ ಪ್ರಿಂಟ್ ಆಗುತ್ತೆ. ಈ ಥರ ಇದಕ್ಕೆ ಮುಂಚೆನೂ ಒಂದು ಹೂ ಡೇರ್ಸ್ ವಿನ್ಸ್ ಅಂತ ಬುಕ್ ಬರೆದಿದ್ರೆ ವೈ.ಕೆ. ಜೋಶಿ ಅಂತ ಜನರಲ್. ಇನ್ನು ದಿಲ್ಲನ್ ಅವರು ಒಂದು 3 ಬುಕ್ಸ್ ಬರೆದಿದ್ರು. ಯಾರನ್ನೂ ಬುಕ್ಸ್ ಬರೀತಾವೆ ಪರ್ಮಿಷನ್ ತಗೋಬೇಕು. ಇದರಲ್ಲಿ ಏನಾಗಿತ್ತು, ಇವರು ಪರ್ಮಿಷನ್ ಬುಕ್ ರಿಲೀಸ್ ಆಗಿತ್ತು ಅಂತ ಹೇಳ್ತಾ ಇದ್ರೆ, ಬಟ್ ಹಾರ್ಡ್ ಕಾಪಿ ತೋರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ತೋರಿಸ್ತಾ ಇದ್ದಾರೆ ಬುಕ್. ಅಂದ್ರೆ ನಮ್ಗೆ ಏನಿಸ್ತದೆ 1-2 ಕಾಪಿ ಪ್ರಿಂಟ್ ಆಗಿರ್ಬೋದು, ಬಟ್ ಫುಲ್ ಎಡ್ಜು ಅದು ರಿಲೀಸ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಅವ್ರು ಏನು ಹೇಳ್ತಾರೆ, ಅಮೆಜಾನ್ ನಲ್ಲಿ ಇದೆ, ಅದು ಡಿಲೀಟ್ ಮಾಡಿದ್ದಾರೆ. ಅದು ಏನೋ ಎಕ್ಸಾಕ್ಟ್ಲಿ ನಮಗೆ ಇನ್ನೊಂದು ಬುಕ್ ಕೂಡ ಅಲೋನ್ ಇನ್ ದ ರಿಂಗ್ ಅಂತ, ಅದಕ್ಕೂ ಕೂಡ ಪರ್ಮಿಷನ್ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಪುಸ್ತಕಗಳಿಗೆ ಪರ್ಮಿಷನ್ ಸಿಕ್ಕಿದೆ, ಬಹಳಷ್ಟು ಪುಸ್ತಕಗಳಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಬಟ್ ಒಬ್ಬ ಈ ದೇಶದ ಪ್ರಜೆಯಾಗಿ ನನ್ನನ್ನು ಸೇರಿದಂತೆ ಪ್ರದೀಪ್ ಅವರೇ, ಇಂತಹ ವಿಚಾರಗಳಲ್ಲಿ, ದೇಶದ ಗಡಿ ವಿಚಾರದಲ್ಲಿ, ದೇಶದ ರಕ್ಷಣಾ ನೀತಿಗಳ ವಿಚಾರದಲ್ಲಿ, ದೇಶದ ಭದ್ರತೆಯ ವಿಚಾರದಲ್ಲಿ ಅನುಮಾನಗಳನ್ನು ಹುಟ್ಟಿಸುವಂತಹ ಪ್ರಸಂಗಗಳು, ಅನುಮಾನವನ್ನು ಹುಟ್ಟಿಸುವಂತಹ ಯಾವುದೇ ಅಂಶಗಳು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಸುರಕ್ಷತೆಯ ಭಾವದ ಜೊತೆಗೆ ಚೆಲ್ಲಾಟ ಅಂತ ಅನಿಸುತ್ತೆ. ಅಂಥವುಗಳನ್ನು ಎಂಟರ್ಟೈನ್ ಮಾಡಬಾರ್ದಾ? ಪ್ರಜೆಯಾಗಿ ಅವತ್ತೇನಾಯಿತು ಅನ್ನೋದ್ರ ಬಗ್ಗೆ ಅನುಮಾನವನ್ನು ಹುಟ್ಟಿಸಿದ ನಂತರ ಕುತೂಹಲ ಜಾಸ್ತಿ ಆಗುತ್ತೆ ಸರ್, ಹೌದಲ್ವಾ ಸರ್? ಸೊ ಅಂತಹ ಅನುಮಾನಗಳನ್ನು ಹುಟ್ಟಿಸುವ ಕೆಲಸ ರಾಜಕೀಯಕ್ಕೋಸ್ಕರ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು ಆರ್ಮಿ ಮೊರಲ್ ಡೌನ್ ಆಗುತ್ತೆ. ಈ ತರ ಮಾಡಿದ್ಮೇಲೆ ಈ ತರ ಡಿಲೇ ಕೊಡ್ತಾ ಇದ್ದೀರಾ ಅಂದ್ರೆ ಆರ್ಮಿ ಮೊರಲ್ ಡೌನ್ ಆಗಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ಇದು ಹೋಲ್ಡ್ ಮಾಡಿ ಇದು ಪಬ್ಲಿಷ್ ಮಾಡಬಾರ್ದು ಅಂತ ಏನೋ ಯೋಚನೆ ರೀಸನ್ ಇರುತ್ತಾ, ಸುಮ್ಮನೆ ಸ್ಟಾಪ್ ಮಾಡಿ ಅಂತ ಯಾರು ಹೇಳೋದಿಲ್ಲ. ನಮ್ಮೆಲ್ಲರಿಗಿಂತನೂ ದೇಶದ ಪ್ರಧಾನಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮತ್ತು ಫಾರಿನ್ ಮಿನಿಸ್ಟ್ರಿಗೆ ದೊಡ್ಡ ಜವಾಬ್ದಾರಿ ಇರ್ತದೆ ಆಂತರಿಕವಾಗಿ. ಮತ್ತು ನಮ್ಮ ದೇಶಗಳ ನಡುವೆ ಇರ್ತಕ್ಕಂಥ ಬಾಂಧವ್ಯದ ಆಧಾರದ ಮೇಲೆ, ಮತ್ತು ಇವತ್ತು ಅಮ್ಮ ಅವರ ನಡುವೆ ಇರ್ತಕ್ಕಂಥ ಇವತ್ತು ಎಕ್ಸ್ಚೇಂಜ್ ಏನೇನು ಬೇರೆ ಬೇರೆ ಮಾರಾಟ ಇರ್ಬೋದು. ನಿಮ್ಮ ಮಾತಿಗೆ ಒಂದು ಪುಷ್ಟಿ ಕೊಡುವಂಥ ವಿಚಾರ, ನಮ್ಮ ಮೋದಿ ಅವರು ಟ್ರಂಪ್ಗೆ ಕೇಳಿ ಪಾಕಿಸ್ತಾನದ ಜೊತೆಗೆ ಕದನ ವಿರಾಮ ಘೋಷಿಸುವಂತಹ ಪರಿಸ್ಥಿತಿ ಇರಲಿಲ್ಲ. ಊರಿಗೆ ಮುಂಚೆ ಅವರು ಒಂದು ಹುಚ್ಚಿನ ಥರ ನಾನು ಹೇಳ್ಬಿಟ್ಟಿದ್ದೀನಿ, ನಾವು ಒಪ್ಕೊಂಡ್ಬಿಟ್ಟಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಅವಾಗ ಮೋದಿ ಅವರು ಒಂದು ನಿಮಿಷ ತಡ್ರಿ, ಮೋದಿ ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿಲ್ಲ. ಮಾಡ್ಬೋದಾಗಿತ್ತು.